ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತನಿಪ್ರಿಯಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗಾಗಿ ಫಸ್ಟ್ ಕ್ಲಾಸ್ ಅಂದರೆ ಸಾರಿ ಕುಚ್ಚು ಮೊದಲು ಬೇಸಿಕ್ ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಾರಿ ಕುಚ್ಚು ಹಾಕೋದಕ್ಕೆ ಮೊದಲು ಬೇಕಾಗಿರೋದು 6 ಎಳೆ ದಾರ. ನೋಡಿ, ಈ ಥರ 6 ಎಳೆ ದಾರನ ನಾವು ಯಾವುದಾದ್ರೂ ಒಂದು ಕಾರ್ಡ್ ಅಥವಾ ಈ ಥರ ರಟ್ಟಕ್ಕೆ ನಾವು ಸುತ್ತಿ ಇಟ್ಕೋಬೇಕಾಗತ್ತೆ. 6 ಎಳೆ ದಾರನ 6 ಎಳೆ ದಾರನ ಯಾವ ಥರ ಮಾಡಬೇಕಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮೇಲೆ ಐ ಕಾರ್ಡಲ್ಲಿ ಪ್ಲೇ ಆಗ್ತಿರುತ್ತೆ, ವಿಡಿಯೋನ ಕ್ಲಿಕ್ ಮಾಡಿ ನಿಮಗೆ ಸಿಗುತ್ತೆ ಆ ವಿಡಿಯೋ. ಈ ಥರ ಥ್ರೆಡ್ ಖಾಲಿ ಆದಮೇಲೆ ಈ ಥರ ಕೋನ್ಗೂ ಕೂಡ ನೀವು 6 ಎಳೆ ದಾರನ ಸುತ್ಕೋಬೋದು. ಹಾಗೆ ಅದನ್ನು ಸುತ್ತಿ ಹಾಗೆ ಬಿಡಲಿಕ್ಕೆ ಹೋಗ್ಬಾರ್ದು. ಈ ಥರ ಒಂದು ಗಂಟನ್ನು ಹಾಕಿ ಸ್ವಲ್ಪ ಗಮ್ಮನ್ನು ಟಿಪ್ ಮಾಡಿ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಈ ಥರ ಕೊಡುತ್ತೆ. ಇಲ್ಲಾಂದರೆ ಥ್ರೆಡ್ ಹಾಳಾಗುತ್ತೆ. ಈ ಥರ ಬಿಚ್ಕೊಂಡು ಒಂದಕ್ಕೊಂದು, ಈಗ ನೀವು ಎಲ್ಲ ಥ್ರೆಡ್ಗಳನ್ನು ಒಂದೇ ಕಡೆ ಹಾಕಿಟ್ರೆ ಒಂದಕ್ಕೊಂದು ಥ್ರೆಡ್ ಸಿಕ್ಕಾಕೊಂಡು ಹಾಳಾಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಗಮ್ಮನ್ನು ಹಚ್ಚಿ ಇಟ್ಕೊಳ್ಳೋದ್ರಿಂದ ಥ್ರೆಡ್ ಕೂಡ ಹಾಳಾಗೋದಿಲ್ಲ, ಅಂದರೆ ವೇಸ್ಟ್ ಆಗಲ್ಲ ಥ್ರೆಡ್. ನೆಕ್ಸ್ಟ್ ಈ ಥರ ಇನ್ನೊಂದು ಸ್ಯಾರಿಗೆ ನೀವು ಯೂಸ್ ಕೂಡ ಮಾಡ್ಕೋಬೋದು. ಒಂದು ವೇಳೆ ಈ ಥರ ಇದು ಉಳಿದಿತ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಸ್ಯಾರಿ ನೀವು ಸೇಮ್ ಕಲರ್ ಇದ್ದರೆ ಅದಕ್ಕೂ ಕೂಡ ನೀವು ಈ ಥ್ರೆಡನ್ನು ಯೂಸ್ ಮಾಡ್ಕೋಬೋದು. ಈ ಥರ ಮಾಡಿ ಇಟ್ಟರೆ ಈ ಥರ ಕೋನ್ಗೂ ಕೂಡ ನೀವು ಸುತ್ಕೋಬೋದು. ಈ ಥರ ರಟ್ಟ ಇಲ್ಲಾಂದರೆ ಇದಕ್ಕೂ ಕೂಡ ಸುತ್ಕೊಳ್ಳಿ. ಇದಕ್ಕೂ ಕೂಡ ನೀವು ಗಮ್ಮನ್ನು ಟಿಪ್ ಮಾಡ್ಕೋಬೋದು, ಯಾಕಂದರೆ ಇದು ರಟ್ಟಿರುತ್ತಲ್ಲ ಪೇಪರು, ಇದಕ್ಕೆ ಇಟ್ಕೊಳ್ಳುತ್ತೆ ಗಮ್ಮು, ಹಚ್ಚಿ ಇಟ್ಕೋಬೋದು. ಓಕೆ, 6 ಎಳೆ ದಾರನ ತುಂಬಾ ಈಸಿಯಾಗಿ ಈ ಥರ ಕೋನ್ಗಳನ್ನು ಬಳಸಿ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ. ವಿಡಿಯೋನ ಚೆಕ್ ಮಾಡಿ ಸಿಗುತ್ತೆ ನಿಮಗೆ. ಹಾಗೆ ನೆಕ್ಸ್ಟು ಕ್ರೋಶಾ ಕುಚ್ಚು ಹಾಕಲಿಕ್ಕೆ ಬೇಕಾಗಿರೋದು ಕ್ರೋಶಾ ನೀಡಲ್ ನಂಬರ್ 10 0.75 mm. ಈ ನೀಡಲ್ನ ನಾನು ಯೂಸ್ ಮಾಡ್ಕೋತಿದ್ದೀನಿ. 11 ಆದರೂ ನಡೆಯುತ್ತೆ. ನೋಡಿ, ಈ ಥರ ಮುಂದ್ಗಡೆ ಇದಕ್ಕೆ ಈ ಥರ ಇರುತ್ತೆ. ಇದರ ಸಹಾಯದಿಂದ ನಾವು ಕ್ರೋಶಾ ಕುಚ್ಚನ್ನು ಮಾಡ್ಕೋಬೇಕಾಗತ್ತೆ. ನಾನು ಬಟ್ಟೆಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ನೋಡಿ, ಯಾವಾಗಲೂ ಕ್ರೋಶಾ ಕುಚ್ಚು ಮಾಡ್ಕೊಳ್ಳುವಾಗ ನೋಡಿ ಇದನ್ನು ಈ ಥರ ತಕ್ಕೊಂಡು ಯೂಸ್ ಮಾಡಿಕೊಂಡ್ರೆ ಆಯಿತು. ಯಾವಾಗಲೂ ಮಾಡ್ಕೊಳ್ಳುವಾಗ ಈ ಥರ ಗಂಟನ್ನು ಕಂಪಲ್ಸರಿ ಹಾಕಲೇಬೇಕು, ಇಲ್ಲಾಂದರೆ ಥ್ರೆಡ್ ಹೊರಗಡೆ ಬರುತ್ತೆ. ಹಾಗಾಗಿ ಸ್ಟಾರ್ಟ್ ಮಾಡುವಾಗ ಈ ಥರ ಗಂಟು ಹಾಕಿ ಸ್ಟಾರ್ಟ್ ಮಾಡ್ಕೋಬೇಕು. ಮೊದಲು ನೋಡಿ ಈ ಥರ ಬೆರಳಿಗೆ ಸುತ್ಕೋಬೇಕಾಗತ್ತೆ. ನಿಮ್ಮ ಎಡಗೈನ ಈ ಬೆರಳಿಗೆ ನೀವು ಸುತ್ಕೋಬೇಕು. ಸುತ್ಕೊಂಡು ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಥರ ಇದು ಕೆಳಗಡೆ ಬರಬೇಕು. ಹಾಗೆ ಈ ನೀಡಲ್ನ ಈ ಥರ ಇಟ್ಕೊಳ್ಳಿ, ಪೆನ್ ಹಿಡ್ಕೋತಿರಲ್ಲ ಆ ಥರ. ಸೀರೆಗೆ ಮಾಡ್ಕೊಳ್ತಾ ಇದ್ದರೆ ರೈಟ್ ಸೈಡಿಂದ ಮಾಡ್ಕೋಬೇಕಾಗುತ್ತೆ. ಸೀರೆಗೆ ಮಾಡ್ಕೊಳ್ಳಿ, ಬಟ್ಟೆಗೆ ಮಾಡ್ಕೊಳ್ಳಿ, ನೀವು ಡಿಸೈನ್ನ ಯಾವಾಗಲೂ ರೈಟ್ ಸೈಡಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಈ ಗಂಟು ಹಾಕಿರೋ ಥ್ರೆಡ್ ಇದೆಯಲ್ಲ, ಇದು ಈ ಥರ ಬ್ಯಾಕ್ ಸೈಡಲ್ಲಿ ಬರಬೇಕು. ಈ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಸೈಡಲ್ಲಿ. ಇದು ಇಲ್ಲಿ ಟೈಟಾಗಿರಬೇಕು. ನೀವು ಲೂಸಾಗಿ ಬಿಟ್ಟರೆ ಇಲ್ಲಿ ಡಿಸೈನ್ ಕೂಡ ನಿಮಗೆ ಲೂಸಾಗಿ ಬರುತ್ತೆ. ಇದು ಸ್ವಲ್ಪ ಟೈಟಾಗಿ ಹಿಡ್ಕೊಂಡಿರಬೇಕು. ಈ ಥರ ಹಿಡ್ಕೊಂಡ್ಮೇಲೆ ಇದನ್ನು ಪೆನ್ ಥರ ಇಟ್ಕೋಬೇಕು ನಾವು ಈ ನೀಡಲ್ನ. ಇಲ್ಲಿ ಚೂಪಾಗಿದೆಯಲ್ಲ, ಇದನ್ನು ಈ ಥರ ಚುಚ್ಕೊಂಡು ಈ ಥ್ರೆಡ್ ಇದೆಯಲ್ಲ ಇದನ್ನು ಒಳಗಡೆ ಹಾಕ್ಕೊಂಡು ಹೊರಗಡೆ ತರಬೇಕಿಲ್ಲಿ. ನೋಡಿ, ಇಲ್ಲಿ ಒಂದು ಲೂಪ್ ಥರ ಬಂದಿರುತ್ತೆ. ಆ ಲೂಪ್ ಒಳಗಡೆ ಈ ಥ್ರೆಡ್ ಇದೆಯಲ್ಲ ಇದನ್ನ ಎಳ್ಕೊಂಡು ಇದ್ರ ಒಳಗಡೆ ಹಾಕಿ ಟೈಟ್ ಮಾಡಿಕೊಂಡಾಗ ಅಲ್ಲಿ ಲಾಕ್ ಬೀಳುತ್ತೆ. ನೋಡಿ, ಈ ಥರ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಲಾಕ್ ಮಾಡೋದನ್ನು. ಈ ಥರ ನೀಡಲ್ನ ಚುಚ್ಕೊಂಡು ಈ ದಾರ ಇದೆಯಲ್ಲ ಇದರ ಒಳಗಡೆಯಿಂದ ಈ ಥರ ತಂದು, ಈಗ ನೋಡಿ ಸೂಜಿ ಮೇಲೆ 2 ಲೂಪ್ ಬಂದಿದೆಯಲ್ಲ, ಆ 2 ಲೂಪ್ ಒಳಗಡೆಯಿಂದ ನಾವು ಈ ದಾರ ಇದೆಯಲ್ಲ ಇದನ್ನು ಎಳ್ಕೋಬೇಕು. ಈ ಥರ ಎಳ್ಕೋಬೇಕು. ನೋಡಿ, ಈ ಥರ ಲಾಕ್ ಆಗುತ್ತೆ. ಮತ್ತೆ ನೋಡಿ ಇಲ್ಲಿ ಪಕ್ಕದಲ್ಲೇ ಈ ಥರ ಚುಚ್ಕೋಬೇಕು. ಇಲ್ಲಿ ಚೂಪಾಗಿದೆಯಲ್ಲ ಇದರ ಸಹಾಯದಿಂದ ನಾವು ಇದನ್ನು ಈ ಥರ ತರಬೇಕು. ಈ ಥರ ತಂದಾಗ ಸೂಜಿ ಮೇಲೆ 2 ಲೂಪ್ ಬಂದಿರುತ್ತೆ, ಅದನ್ನು ಇದ್ರ ಒಳಗಡೆಯಿಂದ ಈ ಥರ ಎಳ್ಕೋಬೇಕು. ಎಳ್ಕೊಂಡಾಗ ಇಲ್ಲಿ ಲಾಕ್ ಆಗುತ್ತೆ. ಇದಕ್ಕೆ ಲಾಕ್ ಅಂತಲೂ ಕರೀತಾರೆ, ಸಿಂಗಲ್ ಕ್ರೋಶಾ ಅಂತಲೂ ಕರೀತಾರೆ. ಈ ಥರ ಮೊದಲು ನೀವು ಕ್ರೋಶಾ ಕುಚ್ಚು ಹಾಕಬೇಕಂದ್ರೆ ಲಾಕ್ ಮಾಡೋದನ್ನು ಕಲ್ಕೋಬೇಕು. ಮೊದಲು ನೀಡಲ್ನ ಚುಚ್ಕೊಂಡು ಈ ಥರ ಈ ದಾರನ ತಂದು ಈ 2 ಲೂಪ್ ಒಳಗಡೆಯಿಂದ ಈ ಥ್ರೆಡ್ಡನ್ನು ಈ ಥರ ಎಳ್ಕೊಂಡಾಗ ಇಲ್ಲಿ ಲಾಕ್ ಆಗುತ್ತೆ. ಈ ಥರ ನೀವು ಪಕ್ಕದಲ್ಲೇ ನೀಟಾಗಿ ಲಾಕ್ ಮಾಡೋದನ್ನು ಕಲ್ಕೋಬೇಕು. 1 ಪಾಯಿಂಟಷ್ಟು ಡಿಫ್ರೆನ್ಸ್ ಇದ್ದರೂ ಪರವಾಗಿಲ್ಲ, ಅಂತರ ಒಂದಕ್ಕೊಂದು. ಪಕ್ಕದ ಚೈನ್ ಹಾಕಿದರೆ ಗ್ಯಾಪ್ ಇಟ್ಕೊಳ್ಳಿ. ಚೈನ್ ಹಾಕಿಲ್ಲ ಅಂದರೆ ಈ ಥರ ಮೊದಲು ನೀವು ಸಿಂಗಲ್ ಕ್ರೋಶಾ ಮಾಡೋದನ್ನು ಕಲ್ಕೋಬೇಕು. ಸಿಂಗಲ್ ಕ್ರೋಶನೂ ಅಂತಾರೆ, ಲಾಕ್ ಅಂತಾರೆ ಇದಕ್ಕೆ. ಈ ಥರ ಚುಚ್ಕೊಂಡು ನೋಡಿ ಈ ಥರ ದಾರನ ತಂದಾಗ
ಸೂಜಿ ಮೇಲೆ 2 ಲೂಪ್ ಬಂದಿರುತ್ತೆ, ಇದು ಒಂದು. ಈಗ ಈ ದಾರ ಇದೆಯಲ್ಲ, ಇದನ್ನು ಈ ಮುಂದ್ಗಡೆ ಚೂಪಾಗಿರುವ ನೀಡಲ್ನ ಸಹಾಯದಿಂದ ಈ ಥರ ಎಳ್ಕೊಂಡು ಹೊರಗಡೆ ತಂದಾಗ ಅಲ್ಲಿ ಲಾಕ್ ಬೀಳುತ್ತೆ ನೋಡಿ, ಈ ಥರ ಬರುತ್ತೆ. ಇದೇ ಥರ ನೀವು ಲಾಕ್ ಮಾಡೋದನ್ನು ಕಲ್ಕೋಬೇಕಾಗತ್ತೆ ಮೊದಲು. ಓಕೆ, ಲಾಕ್ ಮಾಡೋದು ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಚೈನ್ ಹಾಕೋದನ್ನು ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಲೂಪ್ ಇದೆಯಲ್ಲ, ಈ ಲೂಪಿಂದ ಈ ಥ್ರೆಡ್ ಇದೆಯಲ್ಲ, ಇದನ್ನ ಈ ಮುಂದ್ಗಡೆ ಸೂಜಿ ಇದೆಯಲ್ಲ, ಇದರ ಸಹಾಯದಿಂದ ನಾವು ಇದನ್ನು ಈ ಥರ ತಗೊಂಡು ಇದ್ರ ಒಳಗಡೆಯಿಂದ ಈ ಥರ ಹೊರಗಡೆ ತೆಗಿಬೇಕು. ಈ ಥರ ಈ ಲೂಪ್ ಇದೆಯಲ್ಲ, ಇಲ್ಲಿಂದ ಇದನ್ನು ಈ ಥರ ಎಳ್ಕೊಂಡಾಗ ಇಲ್ಲಿ ಚೈನ್ ಫಾರ್ಮ್ ಆಗುತ್ತೆ ನೋಡಿ, 2 ಚೈನ್ ಆಯಿತು. ಮತ್ತು ಈ ಲೂಪ್ ಬಂದಿರುತ್ತಲ್ಲ, ಈ ಥ್ರೆಡ್ಡನ್ನು ಇದರ ಒಳಗಡೆಯಿಂದ ಈ ಥರ ಎಳ್ಕೋಬೇಕು. ಚೈನ್ ಇಷ್ಟು ಲೂಸಾಗಿ ಮಾಡ್ಕೋಬೇಡಿ, ಟೈಟಾಗೆ ಮಾಡ್ಕೋಬೇಕು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈ ಥರ ಲೂಸಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಲೂಪ್ ಒಳಗಡೆ ಈ ಥ್ರೆಡ್ಡನ್ನು ಈ ಥರ ತಗೊಂಡು ಈ ಥರ ಎಳ್ಕೋಬೇಕು. ಓಕೆ, ಈ ಥರ 4 ಚೈನ್ ಹಾಕಿದ ಮೇಲೆ ಏನು ಮಾಡಬೇಕು, ಈ ಥರ ಇದನ್ನು ಸ್ಟ್ರೇಟಾಗಿ ಇಟ್ಕೋಬೇಕು. ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಈ 4 ಚೈನನ್ನು ಯಾವ ಥರ ಲಾಕ್ ಮಾಡಬೇಕಂದ್ರೆ, ಇದು ಹಾಗೇ ಇರಬೇಕು ನೀಡಲ್ನಲ್ಲಿ. ಈ ಥರ ನೀಡಲ್ನ ಚುಚ್ಕೊಂಡು ಈ ದಾರ ಇದೆಯಲ್ಲ, ಇದನ್ನು ಕೆಳಗಡೆಯಿಂದ ಈ ಥರ ಮೇಲೆ ತರಬೇಕು ನೋಡಿ. ಈ ಥರ ಮೇಲೆ ತಂದು ಈ 2 ಲೂಪ್ ಇದೆಯಲ್ಲ, ಅದರ ಒಳಗಡೆಯಿಂದ ಈ ದಾರನ ಈ ಥರ ಎಳ್ಕೊಂಡಾಗ ಈ 4 ಚೈನು ಇಲ್ಲಿ ಸ್ಟ್ರೇಟಾಗಿ ಲಾಕ್ ಆಯಿತು. ಈಗ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಈ ಥರ ನೀಡಲ್ನ ಚುಚ್ಕೋಬೇಕು. ಈ ದಾರ ಇದೆಯಲ್ಲ, ಇದನ್ನು ಈ ಥರ ಕೆಳಗಡೆಯಿಂದ ಮೇಲೆ ತಂದಾಗ 2 ಲೂಪ್ ಬಂದಿರುತ್ತೆ. ಆ 2 ಲೂಪಿಂದ ಈ ದಾರನ ನಾವು ಈ ಥರ ಎಳ್ಕೋಬೇಕು. ಈ ಥರ ಮಾಡ್ಕೊಳ್ಳುವಾಗ ಇಲ್ಲಿ ಟೈಟಾಗಿ ಸುತ್ತಕೊಂಡಿರಬೇಕು. ಹಾಗೆ ಇಲ್ಲಿ ಥ್ರೆಡ್ ಖಾಲಿ ಆದಾಗೆಲ್ಲ ಈ ಥರ ಬಿಟ್ಕೋಬೇಕು. ಈ ಕಡೆ ಇರೋ ಥ್ರೆಡ್ಡನ್ನು ನಾವು ಸುತ್ತುತ್ತಾ ಹೋಗಬೇಕು. ಈ ಥರ ಮಾಡ್ಕೋಬೇಕು. ಹಾಗೆ ಈ ಥರ ಜರುಗಿಸ್ಕೊಂಡು ಈ ಥರ ಸುತ್ಕೋಬೇಕು. ಮತ್ತೆ ಚೈನನ್ನು ಹಾಕ್ಕೊಳ್ಳೋಣ. ಈ ಥರ ಲೂಪ್ ಬಂದಿರುತ್ತೆ ನೋಡಿ, ಇಲ್ಲಿ ಈ ಥರ ಮಾಡ್ಕೋಬೇಕು. ಚೈನ್ ಹಾಕಬೇಕಂದ್ರೆ ಇದ್ರ ಮೇಲೆ ಒಂದು ಸಲ ಈ ಥರ ಸುತ್ತಕೊಂಡು ಇದನ್ನು ಹಾಗೆ ಇದ್ರ ಒಳಗಡೆಯಿಂದ ಎಳ್ಕೊಂಡು ಬಿಡಬೇಕು. ಈ ಥರ ಮೊದಲು ಸುತ್ಕೊಳ್ಳಿ. ಈ ಥರ ಎಳ್ಕೊಂಡಾಗ ಅಲ್ಲಿ ಚೈನ್ ಫಾರ್ಮ್ ಆಗುತ್ತೆ ನೋಡಿ. ಈ ಥರ ನೋಡಿ, ಮತ್ತೆ 4 ಚೈನ್ ಹಾಕ್ಕೊಂಡೆ. ಇದನ್ನು ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಇದು ಇಲ್ಲೇ ಇರಬೇಕು. ಈ ನೀಡಲ್ನ ಚುಚ್ಚಿ ಈ ದಾರ ಇದೆಯಲ್ಲ, ಇದನ್ನು ಮೇಲೆ ತಂದಾಗ ಸೂಜಿ ಮೇಲೆ 2 ಲೂಪ್ ಬಂದಿರುತ್ತೆ. ಆ 2 ಲೂಪಿಂದ ಈ ದಾರನ ಈ ಥರ ತೆಗಿಬೇಕು ಹೊರಗಡೆ ನೋಡಿ. ಈ ಥರ ಕಾಣಿಸುತ್ತೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಚುಚ್ಕೋಬೇಕು. ಈ ಥರ ತಂದು, ಅರ್ಥ ಆಯ್ತು ಅನ್ಕೋತೀನಿ ಯಾವ ಥರ ಲಾಕ್ ಮಾಡಬೇಕು, ಚೈನ್ ಯಾವ ಥರ ಹಾಕಬೇಕಂತ. ತುಂಬ ನಿಧಾನಕ್ಕೆ ತೋರಿಸಿದ್ದೀನಿ, ಅರ್ಥ ಆಗಿದೆ ಅನ್ಕೋತೀನಿ ನೋಡಿ. ಈ ಥರ 2 ಟೈಮ್ಸ್ ಲಾಕ್ ಆದಮೇಲೆ ನೀವು ಕ್ರೋಶ ಕುಚ್ಚು ಹಾಕಬೇಕಂದ್ರೆ ಮೊದಲು ನಿಮಗೆ ಲಾಕ್ ಮಾಡೋದು ಬರಬೇಕು. ಅದಾದಮೇಲೆ ಚೈನ್ ಹಾಕೋದನ್ನು ಕಲಿಬೇಕು. ಚೈನ್ ಹಾಕಿದ ಮೇಲೆ ನೀವು ಡಬಲ್ ಕ್ರೋಶ ಕಂಬನ ಮಾಡೋದು ಮತ್ತು ತ್ರಿಬಲ್ ಕ್ರೋಶ ಕಂಬ ಮಾಡೋದನ್ನು ಕಲಿಬೇಕಾಗತ್ತೆ. ಅದಾದಮೇಲೆ ನೀವು ಬೀಡ್ಸ್ಗಳನ್ನು ಯಾವ ಥರ ಆ್ಯಡ್ ಮಾಡಬೇಕಂತ ಕಲ್ಕೋಬೇಕು. ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾನು ಬರೀ ಲಾಕ್ ಮತ್ತು ಚೈನ್ಗಳನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ಯಾವ ಥರ ಕ್ಲಾಸ್ ಬೇಕಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ನೋಡಿ, 4 ಚೈನ್ಗಳನ್ನು ಹಾಕಿದ ಮೇಲೆ ಈ ಥರ ಚುಚ್ಕೊಂಡು ಇದೆಲ್ಲ ಈ ನೀಡಲ್ನಿಂದ ಇದನ್ನು ಈ ಥರ ಹೊರಗಡೆ ತೆಗೆದು ಇದನ್ನು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಮತ್ತೆ ಈ ಥರ ಚುಚ್ಕೋಬೇಕು. ಈ ಥರ ತಂದು ಲಾಕನ್ನು ಮಾಡ್ಕೋಬೇಕು. ಅರ್ಥ ಆಯಿತು ಅನ್ಕೋತೀನಿ ನಿಮಗೆ. ಮತ್ತೆ ಚೈನ್ಗಳನ್ನು ಮಾಡ್ಕೊಳ್ಳೋಣ. ಇವತ್ತಿನ ಈ ಕ್ಲಾಸ್ ಬಿಗಿನರ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ನೋಡಿ, ಈ ಥರ 2 ಟೈಮ್ಸ್ ಲಾಕ್ ಆದಮೇಲೆ ಇದನ್ನು ಹಾಗೆ ಬಿಡಬಾರ್ದು. ನೋಡಿ, ಎಂಡ್ ಮಾಡ್ಕೊಳ್ಳುವಾಗ ಈ ಥರ ಬಿಟ್ಕೊಂಡ್ರೆ ಈ ಥ್ರೆಡ್ ಹೊರಗಡೆ ಬಂದರೆ ಸಾಕು, ಬಿಚ್ಕೊಂಡು ಬಿಡುತ್ತೆ. ಅವಾಗ ನಾವೇನು ಮಾಡಬೇಕಂದ್ರೆ ಈ ಥರ ಎಂಡ್ ಮಾಡ್ಕೊಳ್ಳುವಾಗ 1-2 ಚೈನ್ ಹಾಕ್ಕೋಬೇಕು. ಈ ಥರ 2 ಚೈನನ್ನು ಹಾಕಿ ಒಂದು ಸ್ವಲ್ಪ ಥ್ರೆಡನ್ನು ಬಿಟ್ಕೊಂಡು ಕಟ್ ಮಾಡಿಕೊಂಡು ಈ ನೀಡಲ್ನಿಂದ ಇದನ್ನು ಈ ಥರ ಎಳ್ಕೋಬೇಕು. ಎಳ್ಕೊಂಡು ಇದನ್ನು ಈ ಥರ ಟೈಟಾಗಿ ಮಾಡಿಕೊಂಡಾಗ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇದನ್ನು ಯಾವುದೇ ಡಿಸೈನ್ ಆಗಿರಲಿ ನಾವು ಎಂಡಲ್ಲಿ ಇದೇ ಥರನೇ ಮಾಡ್ಕೋಬೇಕಾಗತ್ತೆ. ನೀವು ಬ್ರೈಡಲ್ ಡಿಸೈನ್ ಆಗಿರ್ಬೋದು, ಯಾವುದಾದ್ರೂ ಕ್ರೋಶ ಮಾಡಿಕೊಂಡಾಗ ಲಾಸ್ಟಲ್ಲಿ ನೀವು ಈ ಥರ ಮಾಡಿಕೊಳ್ಳೇಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡ್ತೀವಿ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.